ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮಮ್ಮ ಮನೆಯಲ್ಲಿ ನಾನು ಗೌರಿ ಹಬ್ಬ ಸೆಲೆಬ್ರೇಷನ್ ಮಾಡ್ತಿರೋದು. ಆ್ಯಕ್ಚುಲಿ ಮದುವೆ ಆದಮೇಲೆ ಫಸ್ಟ್ ಟೈಮ್ ನಾನು ಅಮ್ಮ ಮನೆಗೆ ಬಂದು ಗೌರಿ ಹಬ್ಬ ಮಾಡ್ತಾ ಇದ್ದೀನಿ. ಸೊ ಗೌರಿ ಹಬ್ಬದ ಟೈಮಲ್ಲಿ ಊರುಗಳ ಕಡೆ ಬಳೆ ಮಾರ್ಕೊಂಡು ಬರೋದು ಸಹಜನೇ. ಸೊ ಹಾಗಾಗಿ ಅಮ್ಮನ ಕೈಗೆ ನಾನು ಕೈ ತುಂಬ ಬಳೆ ತೊಡಿಸಿ ಕಣ್ಣು ತುಂಬ ತುಂಬಿಕೊಂಡೆ. ಆ್ಯಕ್ಚುಲಿ ಅಮ್ಮಂಗೆ ಬಳೆ ತೊಡಿಸೋ ಹಾಗಿಲ್ಲ, ನಮ್ಮ ಅಪ್ಪ ಇಲ್ಲ ಅಲ್ವಾ, ಆದ್ರೂ ತೊಡಿಸಿದ್ದೀನಿ. ಯಾಕೆ ಅಂತ ರೀಸನ್ನು ನನಗೆ ಟೈಮ್ ಇದ್ದಾಗ ನಾನು ಒಂದ್ಸಲ ಹೇಳ್ತೀನಿ. ಹಬ್ಬದ ದಿನ ದೇವ್ರ ಮನೆ ಕೆಲಸನ ಅಮ್ಮ ನನಗೆ ವಹಿಸ್ಬಿಟ್ಟಿದ್ರು. ಸೊ ಹಾಗಾಗಿ ದೇವ್ರ ಮನೆ ಎಲ್ಲ ರೆಡಿ ಮಾಡಿಕೊಂಡು ದೇವ್ರ ಮುಂದೆ ಒಂದು ರಂಗೋಲಿ ಹಾಕ್ತಾಯಿದ್ದೀನಿ. ರಂಗೋಲಿ ಹಾಕೋದು ಅಂದರೆ ನಂಗೆ ತುಂಬಾ ಇಷ್ಟ. ದೇವ್ರ ಮನೆ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ, ಏನೋ ಒಂಥರ ಖುಷಿ ಸಿಗುತ್ತೆ. ಸೊ ನಾನು ಈ ಥರ ರಂಗೋಲಿ ಹಾಕಿ ಫ್ಲವರಲ್ಲಿ ಸ್ವಲ್ಪ ಡೆಕೋರೇಷನ್ ಮಾಡೋದ್ರಿಂದ ಚೆನ್ನಾಗಿ. ಆ್ಯಕ್ಚುಲಿ ನಾನು ಉಪವಾಸ ಇದ್ದು ನಿಜವಾಗ್ಲೂ ನನಗೆ ಅಭ್ಯಾಸ ಇಲ್ಲ. ಬಟ್ ಹಬ್ಬದ ದಿನ ನಾನು ಉಪವಾಸ ಇದ್ದೆ, ಮುತ್ತೈದೆ ಪೂಜೆಗೆ ಹೋಗಬೇಕಾಗಿತ್ತು. ಹಬ್ಬ ನಾಳೆ ಅಂದರೆ ಹಿಂದಿನ ದಿನವೇ ಬಂದು ಒಬ್ಬರು ಮುತ್ತೈದೆ ಪೂಜೆ ಇದೆ, ನೀವು ಉಪವಾಸ ಇರ್ತೀರಾ ಅಂತ ಹೇಳಿದ್ರು. ನಾನು ಫಸ್ಟು ಇಲ್ಲ, ನನಗೆ ಉಪವಾಸ ಇದ್ದು ಅಭ್ಯಾಸ ಇಲ್ಲ, ನಾನು ಇರೋದಿಲ್ಲ, ಪಾಪಕ್ಕೆ ಬೇರೆ ಹಾಲು ಕುಡಿಸ್ತೀನಿ ಅಂತ ಹೇಳಿದೆ. ಅವರಂದರು ಒಂದು 1 ಗಂಟೆವರೆಗೂ ಅಷ್ಟೇ. ಅದಾದಮೇಲೆ ನೀವು ಮನೆಗೆ ಬಂದು ಹಬ್ಬದ ಅಡುಗೆ ಏನಿದೆ ಊಟ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳಿದ್ರು. ಒನ್ ಟೈಮಲ್ಲ ಅಂದರೆ ಟಿಫನ್ ಮಾತ್ರ ಸ್ಕಿಪ್ ಆಗುತ್ತೆ ಅಷ್ಟೇ. ಸರಿ ಓಕೆ ಅಂತ ಹೇಳ್ಬಿಟ್ಟು ಒಪ್ಕೊಂಡೆ. ಮನೇಲಿ ನಾನು ಪೂಜೆ ಎಲ್ಲ ಮುಗಿಸಿದಾದ್ಮೇಲೆ ಮುತ್ತೈದೆ ಪೂಜೆಗೆ ಹೋದೆ. ಅಲ್ಲಿ ಅವ್ರ ಮನೆ ನೋಡಿ ನಿಜಕ್ಕೂ ಖುಷಿ ಆಯ್ತು. ಯಾಕಂದರೆ ಸಗಣಿ ಬರುತ್ತಲ್ವ, ಸೊ ಅದರಲ್ಲಿ ಸಾರಿಸಿರೋ ಮನೆ. ಅಲ್ಲಿ ಗಾರೆ ನೆಲ ಆಗಿರ್ಬೋದು, ಟೈಲ್ಸ್ ಆಗಿರ್ಬೋದು, ಯಾವುದೇ ರೀತಿ ಇಲ್ಲ. ಸೊ ನೋಡಿ ನನಗೆ ನಮ್ಮ ಅಜ್ಜಿ ಕಾಲದ ಮನೆಗಳೆಲ್ಲ ನೆನಪಾಯಿತು. ಸಗಣಿ ನೆಲದಲ್ಲಿ ನಾನು ಆ್ಯಕ್ಚುಲಿ ಜೀವನ ಮಾಡಿದ್ದೀನಿ, ನನಗೇನು ಹೊಸದೇನಲ್ಲ. ಸೊ ಅಲ್ಲೋಗಿ ತುಂಬ ವರ್ಷ ಆದಮೇಲೆ ನೋಡಿರೋದ್ರಿಂದ ಸ್ವಲ್ಪ ಖುಷಿನೇ ಆಯಿತು. ನಾನು ಫಸ್ಟ್ ಟೈಮ್ ಮುತ್ತೈದೆ ಪೂಜೆನ ಅಟೆಂಡ್ ಮಾಡ್ತಿರೋದ್ರಿಂದ ಯಾವ ರೀತಿ ಏನು ಅಂತ ಸತ್ಯವಾಗ್ಲೂ ಗೊತ್ತಿಲ್ಲ. ಸೊ ಅಲ್ಲಿರೋ ಯಾರಿದ್ದಾರೆ ಆಂಟಿದಿರನ್ನ ನಾನು ಕೇಳಿಕೊಂಡು ಮಾಡಿದೆ. ಎಡೆ ಇಟ್ಟಿರ್ತಾರಲ್ವ, ಅವ್ರಿಗೆ ಹೋಗಿ ಫಸ್ಟು ನಾವು ಪೂಜೆ ಮಾಡಿ ನಮಸ್ಕಾರ ಹಾಕ್ಕೊಂಡು ನೆಕ್ಸ್ಟು ತಾಂಬೂಲ ಕೊಡ್ತಾರೆ. ಅದಾದಮೇಲೆ ಮಾಡಿರೋ ಅಡುಗೆ ಎಲ್ಲ ಎಲೆಗೆ ಬಡಿಸಿ ಪ್ರತಿ ಎಲೆ ಮುಂದೆನೂ ಕರ್ಪೂರ ಅಂಟಿಸಿ ನಮಸ್ಕಾರ ಮಾಡ್ಕೊತೀವಿ. ಎಲೆ ಎಲ್ಲ ನಮಸ್ಕಾರ ಮಾಡ್ಕೊತೀವಿ. ನೆಕ್ಸ್ಟು ಏನೇನು ಐಟಮ್ಸ್ ಇರುತ್ತೆ ಅದೆಲ್ಲ ಸ್ವಲ್ಪ ತೊಗೊಂಡು ಉಪವಾಸ ಬಿಡೋದು ಅಂತ ಹೇಳ್ತಾರಲ್ವ, ಸೊ ಆ ರೀತಿ ಬಿಡಬೇಕು. ಅದನ್ನು ಮಧ್ಯದಲ್ಲಿ ನೋಡಿ ಖಾಲಿ ಎಲೆ ಇಟ್ಟಿದ್ದಾರೆ, ಅಲ್ಲಿಗೆ ನಾವು ಉಪವಾಸ ಬಿಡಬೇಕು ಒಂದು ಸ್ವಲ್ಪನ. ಅದನ್ನು ತೊಗೊಂಡೋಗಿ ಯಾರಿಗೆ ಎಡೆ ಇಟ್ಟಿದ್ದಾರಲ್ವ ಅವ್ರ ಮನೇಲಿ, ಅವರು ಕಾಗೆ ರೂಪದಲ್ಲಿ ಬಂದು ತಿಂತಾರೆ ಅಂತ ಒಂದು ಪದ್ಧತಿ. ಸೊ ಅಲ್ಲಿ ನಾನು ಪೂಜೆ ಎಲ್ಲ ಮುಗಿಸಿ ಊಟ ಎಲ್ಲ ಮುಗಿಸಿ ಮನೆಗೆ ಬಂದಮೇಲೆ ಹೇಗಿದ್ರು ಸ್ಯಾರಿ ಹಾಕ್ಕೊಂಡಿದ್ದೆ ಅಂತೇಳಿ ಒಂದು ರೀಲ್ಸ್ ಮಾಡಿದೆ. ರೀಲ್ಸ್ ಎಲ್ಲ ಮಾಡಿ ರೆಸ್ಟ್ ಎಲ್ಲ ಮಾಡಿ ಸಂಜೆ ಹಂಗೆ ಗೌರಿ ಗುಡಿಗೆ ಹೋದೆ. ಗೌರಿ ಗುಡಿಗೆ ಹೋಗೋದು ಗೌರಿ ಹಬ್ಬದ ದಿನ ಕಂಪಲ್ಸರಿ. ಚಿಕ್ಕ ವಯಸ್ಸಲ್ಲೆಲ್ಲ ಅಮ್ಮ ಕರ್ಕೊಂಡು ಹೋಗ್ತಾಯಿದ್ರು. ಗೌರಿ ಹಬ್ಬದ ದಿನ ಬೇರೆ ಮಳೆ ಬೇರೆ ತುಂಬ ಬರ್ತಾಯಿತ್ತು, ಹಿಂಸೆ ಆಗ್ತಾಯಿತ್ತು ಹೋಗೋದಕ್ಕೆ ಮಳೆ ಬಂದುಬಿಟ್ರೆ. ಸೊ ಈ ಸಲ ಯಾವುದೇ ರೀತಿ ಮಳೆ ಎಲ್ಲ ಆರಾಮಾಗಿ ಹೋಗಿ ಬಂದ್ವಿ. ಒಳಗಡೆ ದೇವಸ್ಥಾನದಲ್ಲಿ ಫೋಟೋಸ್ ವೀಡಿಯೋಸ್ ಇಲ್ಲ. ಸೊ ನಾನು ಗ್ಯಾಪಲ್ಲಿ ಗೌರಿನ ವೀಡಿಯೋ ಮಾಡಿಕೊಂಡೆ. ಗೌರಿ ಎಳೆ ಮುಂಚೆ ಪೂಜಾರಿಗಳೇ ಕಟ್ತಿದ್ರು ಗೌರಿ ಗುಡಿ ಒಳಗಡೆ, ಬಟ್ ಈ ಸಲ ಕೈಗೆ ಕೊಟ್ಬಿಟ್ಟಿದ್ದಾರೆ. ಸೊ ಹೊರಗಡೆ ಸ್ವಲ್ಪ ಹೊತ್ತು ಕೂತ್ಕೊಂಡು ಗೌರಿ ಎಳೆ ಕಟ್ಕೊಂಡು ನೆಕ್ಸ್ಟು ದೇವಸ್ಥಾನದಿಂದ ಡೈರೆಕ್ಟಾಗಿ ಅಮ್ಮ ಸ್ನ್ಯಾಕ್ಸ್ ಎಲ್ಲ ಕೊಡ್ಸಿದ್ರು. ಏನೋ ಗೌರಿ ವರ ಕೊಟ್ಟಿರಬೇಕೇನೋ. ಸೊ ನಮ್ಮಮ್ಮ ಸ್ನ್ಯಾಕ್ಸ್ ಕೊಟ್ಟಿರೋದು ನಮಗೊಂಥರ ಖುಷಿ ಆಯಿತು. ನಮ್ಮಮ್ಮ ಹೊರಗಡೆ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ, ಹಾಗಾಗಿ ಅಪರೂಪ ಕೊಡ್ಸಿರಲ್ಲ, ಖುಷಿ ಆಯಿತು. ನೆಕ್ಸ್ಟು ಅಲ್ಲಿಂದ ಗಣೇಶ ಹಬ್ಬಕ್ಕೆ ಅಂದ್ಬಿಟ್ಟು ಮಾರ್ಕೆಟಿಗೆ ಬಂದ್ವಿ ತರಕಾರಿ ತೊಗೊಳೋದಕ್ಕೆ. ತರಕಾರಿ ಎಲ್ಲ ತೊಗೊಂಡ್ಮೇಲೆ ಲೇಟ್ ಆಯಿತು. ಈಗಪ್ಪ ಮನೆಗೆ ಹೋಗೋದು ಅಂತ ಯೋಚನೆ ಮಾಡೋ ಟೈಮ್ಗೆ ಸಡನ್ನಾಗಿ ನಮ್ಮ ಭಾವ ಕೂಡ ಸಿಕ್ಕರು. ಅವರು ಯಾವುದೋ ಕೆಲಸದ ಮೇಲೆ ಬಂದಿರು, ಬಟ್ ನಮಗೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅಂತ ಅಂದ್ಕೊಂಡು ಅವ್ರ ಕೈಲೇ ಮನೆಗೆ ಡ್ರಾಪ್ ಹಾಕ್ಸ್ಕೊಂಡ್ವಿ. ಇನ್ನು ಸದ್ಯಕ್ಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಆಲ್ ಆ್ಯಂಡ್ ಡೂ ಸಬ್ಸ್ಕ್ರೈಬ್.